ಎಲ್ಲ ಕನ್ನಡಿಗರಿಗೂ ಬೆಳಗಿನ ಶುಭೋದಯಗಳು. ಫುಲ್ ನಮ್ಮ ತಾರಸಿ ಮೇಲೆಲ್ಲ ಗಲೀಜು ಮಾಡಿ ಇಟ್ಬಿಟ್ಟವಳು ಇವಳು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಎಲ್ಲ ತಾರಸಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ನಾನು ಹೋಯ್ತಿದ್ದೀನಿ ಈಗ ಗಿಡಗಳದ್ದು ನೀರು ಹಾಕೋಕ್ಕೆ. ಬನ್ನಿ ತೋರಿಸ್ತೀನಿ ಗಿಡಗಳಿಗೆ ಯಾವ ಥರ ಐತೆ ಎಲ್ಲ ಅಂತ. ಎಲ್ಲ ಒಣಗೋಗ್ಬಿಟ್ಟೈತೆ ಆಲ್ಮೋಸ್ಟ್. ಅಲ್ಲಿ ಇಲ್ಲಿ ಈ ಗಿಡದಿಂದನೇ ಸ್ಟಾರ್ಟ್ ಮಾಡ್ತೀನಿ ಇವತ್ತು ನೀರು ಹಾಕೋಕ್ಕೆ. ಮಧ್ಯಾಹ್ನ 1 ಗಂಟೆಗೆ ನೀರು ಹಾಕ್ತಾಯಿದ್ದೀನಿ. ಗಿಡಗಳೆಲ್ಲ ಮುನಿಸ್ಕೊಬಿಟ್ಟೈತೆ ನೀರು ಹಾಕ್ದಿರ ಅದಕ್ಕೆ. ಇಲ್ಲಿ ದನಗಳೇನು ಬಿಡೋದೇ ಇಲ್ಲ. ಇಲ್ಲಿ ಎಲ್ಲ ಬಂದು ಮಿಕ್ಕ ಹೊಂಟೋಗ್ಬಿಡ್ತವೆ. ಇಲ್ಲಿ ಒಂದು ಬಾಳೆ ಗಿಡನ ನೆಟ್ಟೋಗ್ಬಿಟ್ಟಿಲ್ಲ. ಇನ್ನೆಲ್ಲ ನೋಡ್ತೀರಾ ಒಣಗಿ ಹೋಗೈತೆ ಬಿಸಿಲಿಗೆ. ಅಷ್ಟೊಂದು ನೀರು ಬಿದ್ದರೂ ಆಮೇಲೆ ಕಬ್ಬು ಹಿಂಗೆ ಎಲ್ಲ ಗಿಡಗಳಿಗೂ ನೀರು ಹಾಕ್ಬೇಕು. ನಿನ್ನೆ ಎಷ್ಟು ಚೆನ್ನಾಗಿತ್ತು ಮೆಂತೆ, ಒಣಗಿ ಹೋಗ್ಬಿಟ್ಟೈತೆ. ನಾನೇನು ಮಾಡಲಿ, ಅದು ಒಣಗೋದ್ರೆ ನಮ್ಮನೇಲಿ ನನಗೆ ಹೋಯ್ತವ್ರೆ ನೀನು ನೀರು ಹಾಕಿಲ್ಲ ಅಂತ. ಅದು ನೀರನ್ನೇ ತಡೀಲಿಲ್ಲ ಅಂದರೆ ನಾನೇನು ಮಾಡಲಿ. ಇಲ್ಲಿ ಮೆಣಸಿ ಸಸಿಗಳೈತೆ ಚೆನ್ನಾಗೈತೆ. ಇದು ಇನ್ನೂರಕ್ಕೆ ಮುಗಿಕೊಂಡೈತೆ. ಇದು ಏನಾರು ಅಲ್ಲೇ ಮದ್ಗಿದ್ದಲ್ಲಿ ಇದ್ದಿದ್ರೆ ಅಷ್ಟಕ್ಕೆ ಎಲ್ಲ ಹೊಂಟೋಗಿರೋದು. ಅಷ್ಟೊಂದು ನೀರು ಹಾಕೋದು ಏನೋ ಆಯ್ತು. ಇದು ಅಷ್ಟೇ, ಇದನ್ನು ಅಷ್ಟೇ ದನನೇ ಮುರಿದಾಕ್ಬಿಟ್ರದು ಕಳ್ಳನ ಮಗಂದು. ಯಾವಾಗ ಗೊತ್ತಿಲ್ಲ, ರಾತ್ರಿ ಹೊತ್ತು ಬಂದ್ಬಿಡ್ತವೆ ಒಳಿಕೆ. ಓಡ್ಸೋಕ್ಕೆ ಟೈಮೇ ಇರೋಲ್ಲ ನಮಗೆ. ಮೀನ್ಸ್ ಅದು ಯಾವಾಗ ಬಂದು ಮೀಕ ಹೋಯ್ತದೆ ಅಂತಲೂ ಗೊತ್ತಾಗಲ್ಲ. ಸೈಲೆಂಟಾಗಿ ಬಂದು ಸೈಲೆಂಟಾಗಿ ಹೊಂಟೋಗ್ಬಿಡ್ತದೆ. ಅಂದ್ರೆ ಒಂದು ಗಿಡ ಚೆನ್ನಾಗಿರೋದು ಅಂದರೆ ಇವತ್ತು ಡಾಕ್ಗಳಿವತ್ತು ಫಿಶನ್ನು ಫಸ್ಟ್ ಇದೆಲ್ಲ ನೀರಿಗಿರೆಲ್ಲ ಹಾಕ್ಬಿಡೋದ. ನಮ್ಮನೆ ಬೆಳಗ್ಗೆ ಹೇಳಿದ್ದು ಇನ್ನೂ ಹಾಕಿಲ್ಲ. ಅವಳು ನೋಡಿ ಅಲ್ಲಿ ಹೆಂಗವಳೆ ತಾರಸಿ ಮೇಲೆ. ಈ ಝೂಮ್ ಆಪ್ಷನ್ನು ಕ್ಯಾನ್ಸಲ್ ಆಗಿಬಿಟ್ಟೈತೆ. ಅಲ್ಲಿ ತಾರಸಿ ಮೇಲೆ ಅವಳೆ ಕಾಣಿಸ್ಬೋದು ಅನ್ಕೊಂತೀನಿ. ಕಾಣಿಸ್ತಿದ್ರಿ ನಾನು ಇನ್ನೊಂದು 5 ನಿಮಿಷ ನಾನೇ ತೋರಿಸ್ತೀನಿ. ಗಿಡಗಳಿಗೆ ನೀರು ಹಾಕ್ಕೊಡ್ತೀನಿ ರೀ.
ಅಳಸಂಗಿರ ಅಳ್ಸೋಗ್ಬಿಟ್ಟಿದ್ದು ನೆನ್ನೆ. ಇವತ್ತು ನೋಡಿ ಹೆಂಗೈತೆ ಚಿಗುರ್ಕೊಂಡು. ಯಾಕಂದರೆ ಇದು ಬಕೀಟಲ್ಲಿದೆ, 5 ರೂಪಾಯಿ ಬಕೀಟಲ್ಲಿ ಗೊತ್ತಲ್ಲ ನಾವುಗಳು ಇದರಲ್ಲೆಲ್ಲ ಗಿಡಗಳು ಗಣಗ್ಲೆ ಗಿಡಕ್ಕೂ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆಲ್ಲ ಹಾಕಿಲ್ಲ ಅಂದರೆ ನಮ್ಮ ಮನೇಲಿ ಬಾಡೋದಿಲ್ಲ. ನೀರು ಪಂಪೆಟ್ ತಕ್ಕಂತ ಬಂದರೆ ಗಾಡಿ ಹೋಗ್ತೀನಿ. ನೀರು ಫುಲ್ಲು ಸಣ್ಣ ಆಗ್ಬಿಟ್ಟಿತ್ತು ನಾನು ಬರೋ ಅಷ್ಟರಲ್ಲಿ. ಅದಕ್ಕೆ ಒಂದು ಬಕೆಟ್ ನೀಟಾಗಿ ಗಾಡಿಗೆ ಒಂದು ನೀರು ತಕ್ಕಿಸಿ ಶಿಸ್ತಾಗಿ ಒಂದು ಬಟ್ಟೆ ಹಾಕ್ಕೊಂಡು ಅಜ್ಜಿ ಎತ್ತಿ ಶಿಸ್ತಾಗಿ ಒರೆಸ್ಬಿಟ್ಟೆ. ನೀರು ಬಂದಿದ್ದಾರೆ ತೊಳೆಯವೆ. ನಾಳೆ ನೀರು ಬಿಡ್ಬೋದು. ನಾಳೆ ನೀಟಾಗಿ ತೊಳೆದು ತಾಕ್ಬಿಡ್ತೀನಿ. ತಿಕ್ಕಿ ಫುಲ್ಲೆಲ್ಲ ಕರ್ಗಿರೋದೆಲ್ಲ ಬೆಳ್ಳಗಾಗ್ಬಿಡ್ತದೆ. ನೀಟಾಗಿ ಹಂಗೆ ತೊಳ್ಕೊಂಡು ಇವತ್ತೆಲ್ಲ ಅದೇ ಕೆಲಸ. ನಾನು ಇದೆಲ್ಲ ತೊಳೆದು ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಶಿಸ್ತಾಗಿ ದೇವ್ರಿಗೆಲ್ಲ ಪೂಜೆ ಗೀಜೆ ಮಾಡಿಬಿಟ್ಟು ಹೋಗಿ ಊಟ ಗೀಟ ಮಾಡ್ಕೊಂಡು ಮಧ್ಯಾಹ್ನ ಪುನಃ ಹೋಗಿ ಬಿತ್ಕೊಳ್ಳೋದೆ. ಮತ್ತೆ ಸಿಗೋಣ ಗೈಸ್ ನೆಕ್ಸ್ಟ್ ಬ್ಲಾಗಲ್ಲಿ. ಕಂಟೆಂಟ್ ಚೆನ್ನಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.